ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗಂಭೀರವಾಗಿ ಗಾಯಗೊಂಡ್ರು ಕೂಡ ಎಸ್ಪಿ ಅವರ ಸ್ಟೇಟ್ಮೆಂಟ್ ಇಲ್ಲ, ಶಾಂತ ರೀತಿಯಲ್ಲೇ ವರ್ತನೆ ಮಾಡ್ತಿದ್ದಾರೆ ಕೆಲವರು ಅಂತ ಅವ್ರ ಸ್ಟೇಟ್ಮೆಂಟ್. ಕಿಲ್ಲಾ ಗಲ್ಲಿ ಪಕ್ಕದಲ್ಲೇ ತರಕಾರಿ ತುಂಬಿದ್ದ ಗಾಡಿಗೂ ಕೂಡ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದಾರೆ. ಕಲ್ಲು ತೂರಿದ್ದ ಸ್ಥಳದಿಂದ ಕೂಗಳತೆಯ ದೂರದಲ್ಲೇ ಈ ಬೆಂಕಿ ಹಚ್ಚಿದ್ದಾರೆ. ತರಕಾರಿ ಮಾರ್ಕೆಟ್ನಲ್ಲಿ ನಿಲ್ಲಿಸಿದ್ದ ತಳ್ಳುವ ಗಾಡಿಗಳಿಗೆ ಬೆಂಕಿ ಇಟ್ಟಿದ್ದಾರೆ ಕಿಡಿಗೇಡಿಗಳು. ತಕ್ಷಣ ಸ್ಥಳಕ್ಕೆ ಬಂದು ಪೊಲೀಸರೇ ಬೆಂಕಿ ನಂದಿಸಿಬಿಟ್ಟಿದ್ದಾರೆ. ಕಾರಣ ಪರಿಸ್ಥಿತಿ ಕೈ ಮೀರಿ ಹೋಗ್ತಾ ಇದೆ ಅನ್ನೋದು ಅರ್ಥ ಆಯ್ತು. ಬೆಂಕಿ ಕಿಡಿ ತಗಲಿ ಮತ್ತಿನ್ನೇನೋ ಅನಾಹುತ ಆಗಬಾರದು ಅನ್ನೋ ಕಾರಣಕ್ಕೆ ಪೊಲೀಸರು ಅಲರ್ಟ್ ಆದ್ರು. ಜಿಹಾದಿ ಮನಸ್ಥಿತಿಗಳಿಂದ ಈ ಘಟನೆ ಆಗೋಗಿದೆ ಅಂತ ಹಿಂದೂ ಕಾರ್ಯಕರ್ತರು ಆಕ್ರೋಶ ಹೊರಹಾಕ್ತಿದ್ದಾರೆ. ಘಟನೆ ನಡೆದು 12 ಗಂಟೆ ಕಳೆದ್ರೂ ಕೂಡ ಈ ಕ್ಷಣಕ್ಕೂ ಯಾರನ್ನೂ ಬಂಧಿಸಿಲ್ಲ. ಯಾಕೆ? ಕಿಡಿಗೇಡಿಗಳ ಬಂಧನಕ್ಕೆ ಹಿಂದೂ ಕಾರ್ಯಕರ್ತರು ಈಗ ಆಗ್ರಹಿಸುತ್ತಿದ್ದಾರೆ. ಬೆಳಗ್ಗೆ 10 ಅಂಬಾ ಭವಾನಿ ದೇವಾಲಯದಲ್ಲಿ ಸಭೆ ಸೇರಿ ಸಭೆಯಲ್ಲಿ ಮುಂದಿನ ಹೋರಾಟದ ರೂಪುರೇಷೆ ಹೆಂಗಿರಬೇಕು ಅನ್ನೋದನ್ನ ನಿರ್ಧಾರ ಮಾಡ್ತಾರಂತೆ. ಅಲ್ಲಿಗೆ ಕ್ರಮ ಕೈಗೊಳ್ಳೋ ತನಕ, ಕಿಡಿಗೇಡಿಗಳ ಬಂಧನ ಆಗೋ ತನಕ ಕೂಡ ಸುಮ್ಮನಿರಲ್ಲ ಅನ್ನೋ ಸಂದೇಶ. ಕಿಡಿಗೇಡಿಗಳನ್ನ ಬಂಧಿಸದೆ ಹೋದ್ರೆ ಪ್ರತಿಭಟನೆ ಮಾಡ್ತೀವಿ ಅನ್ನುವಂಥ ನಿರ್ಧಾರ. ಕಲ್ಲು ತೂರಾಟವಷ್ಟೇ ಅಲ್ಲ, ಒಂದು ಕಡೆ ಬೆಂಕಿಯನ್ನ ಕೂಡ ಕಿಡಿಗೇಡಿಗಳು ಇಟ್ಟಿದ್ದಾರೆ. ಹಂಗಾಗಿ ಶಾಂತಿ ಭಂಗ, ಗಲಭೆ ಎಬ್ಬಿಸುವ ಪ್ರಯತ್ನಗಳು ಬಹಳ ಸ್ಪಷ್ಟವಾಗಿ ಒಂದು ಕೋಮಿನ ಕಡೆಯಿಂದ ಆಗಿದೆ. ಹಂಗಾಗಿ ಜಿಹಾದಿ ಮನಸ್ಥಿತಿ ಉಳ್ಳವರು ಯಾರು ಕೂಡ ಹಿಂದೂಗಳ ಹಿಂಗೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹಿಂದೂ ಕಾರ್ಯಕರ್ತರು ಆಕ್ರೋಶ ಹೊರಹಾಕ್ತಿದ್ದಾರೆ. ಅವರ ವಿರುದ್ಧ ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ? ಘಟನೆ ಆಗಿ 12 ಗಂಟೆ ಕಳೀತಾ ಬಂದರೂ ಕೂಡ ಪೊಲೀಸರು ಇನ್ನೂ ಕೂಡ ನಿರ್ಲಕ್ಷ್ಯದ ಮಾತುಗಳನ್ನ ಆಡ್ತಿದ್ದಾರೆ. ಸಿಸಿಟಿವಿ ಫುಟೇಜ್ ಚೆಕ್ ಮಾಡಬೇಕು, ಪರಿಸ್ಥಿತಿ ಅವಲೋಕನ ಮಾಡಬೇಕು, ಯಾರು ಅನ್ನೋದನ್ನ ಪತ್ತೆ ಹಚ್ಚಬೇಕು, ಆ ನಂತರದಲ್ಲಿ ಕ್ರಮ ಅನ್ನುವಂಥ ಸ್ಟೇಟ್ಮೆಂಟ್ಗಳು ಬರ್ತಾ ಇದೆ ಅಂತ ಅಂದ್ರೆ ಪೊಲೀಸರ ನಿರ್ಲಕ್ಷ್ಯ ಕೂಡ ಎದ್ದು ಕಾಣಿಸ್ತಾ ಇದೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಒಂದು ಮೆರವಣಿಗೆ ಆಗೋ ಹೊತ್ತಲ್ಲಿ ಅದು ಸೂಕ್ಷ್ಮ ಪ್ರದೇಶ ಅಂತ ಗೊತ್ತಿದ್ರು ಕೂಡ, ಮಸೀದಿಯ ಮುಂಭಾಗದಲ್ಲಿ ಮೆರವಣಿಗೆ ಹೋಗುತ್ತೆ ಅಂತ ಗೊತ್ತಿದ್ರು ಕೂಡ, ಡಿಜೆ ಸೌಂಡ್ ಹಾಕ್ತಾರೆ ಅಂತ ಗೊತ್ತಿದ್ರು ಕೂಡ ಯಾಕೆ ಭದ್ರತೆನ ಒದಗಿಸುವಲ್ಲಿ ವಿಫಲರಾದ್ರು ಅಂತ. ಇಲ್ಲ, ಸೂಕ್ಷ್ಮ ಪ್ರದೇಶ, ಇಲ್ಲಿ ಡಿಜೆ ಸೌಂಡ್ಗೆಲ್ಲ ಅವಕಾಶ ಇಲ್ಲ, ಜಸ್ಟ್ ಮೆರವಣಿಗೆ ಹೋಗಬೇಕು, ಶಾಂತ ರೀತಿಯಲ್ಲಿ ಮೆರವಣಿಗೆ ಆಗಬೇಕು ಅಂತ ಅಟ್ಲೀಸ್ಟ್ ನಿಯಮಗಳನ್ನಾದ್ರೂ ಜಾರಿ ಮಾಡಬೇಕಾಗಿತ್ತು, ಗೈಡ್ಲೈನ್ಸ್ ಅನ್ನಾದ್ರೂ ಕೊಡಬೇಕಾಗಿತ್ತು. ಬಟ್ ಆ ಕೆಲಸವೂ ಕೂಡ ಆಗ್ಲಿಲ್ವಾ? ಡಿಜೆ ಸೌಂಡ್ ಹೆಚ್ಚಾಯ್ತು ಅನ್ನೋ ಒಂದೇ ಒಂದು ಕಾರಣಕ್ಕೆ ಮಸೀದಿ ಒಳಗಡೆ ರಾಶಿ ಕಲ್ಲುಗಳು ಹಂಗಾದ್ರೆ ಎಲ್ಲಿಂದ ಬಂತು? ಬೇಕು ಅಂತಾನೆ ಮೊದಲೇ ಪ್ರೀ ಪ್ಲಾನ್ ಮಾಡಿಕೊಂಡು ತಂದಿಟ್ಕೊಂಡಿದ್ರಾ? ಮೆರವಣಿಗೆ ಬಂದಂತ ಸಂದರ್ಭದಲ್ಲಿ ತೂರ್ಬೇಕು ಅನ್ನುವಂತ ಉದ್ದೇಶ ಇತ್ತಾ? ಇದೆಲ್ಲವೂ ಕೂಡ ಪ್ರಶ್ನೆ ಇದೆ. ಈಗ ನಿನ್ನೆ ಸಾಯಂಕಾಲ 5 ಗಂಟೆ ಸುಮಾರು ಭವಾನಿ ಮಂದಿರದಿಂದ ಶೋಭಾಯಾತ್ರೆ ಹೊರಡುತ್ತೆ. ಶಿವಾಜಿ ಮಹಾರಾಜರ ಜಯಂತಿ ಉತ್ಸವದ ಅಂಗವಾಗಿ ನಗರವೆಲ್ಲ ಸುತ್ತರಿದಾಗ ಸುಮಾರು 1.5 ರಿಂದ 2 ಕಿಲೋಮೀಟರ್ ಸುತ್ತರಿಸಿ ಬರಬೇಕಾದ್ರೆ ಯಾವುದೇ ಥರದ ಎಲ್ಲೂ ಪ್ರಾಬ್ಲಮ್ ಇರೋದಿಲ್ಲ. ಪ್ರತಿ ಸರ್ತಿನೂ ಯಾವುದೇ ಹಿಂದೂ ಸಂಘಟನೆಯದ್ದಾಗಲಿ, ಹಿಂದೂ ಧಾರ್ಮಿಕವಾಗಲಿ, ಯಾವುದೋ ಶೋಭಾಯಾತ್ರೆ ಹೋಗುತ್ತೆ, ಏನೋ ಹೋಗುತ್ತಪ್ಪ ಅಂತಂದರೆ ಇದೇ ಪಂಕಾ ಮಸೀದಿ ಮುಂದೆ ಜಾಸ್ತಿ ಗದ್ದಲ ಆಗೋದು, ಅವರು ಅಡೆತಡೆ ಮಾಡೋದು. ಇವಾಗ ನೀನು ಬರ್ತಾ ಇರ್ಬೇಕು, ಎಲ್ಲ ಸರಿಯಾಗಿ ಬರ್ತಾ ಇರ್ಬೇಕಾದ್ರೆ ಡಿಜೆ ಬಂದ್ ಮಾಡಿ, ಅದು ಬಂದ್ ಮಾಡಿ ಅಂತ ಇವರು ಗಲಾಟೆ ಮಾಡಿದ್ದಾರೆ. ಬಂದ್ ಮಾಡಲ್ಲ ಅಂತಂದಾಗ ಅವರು ಒಳಗಡೆಯಿಂದ ಚಪ್ಪಲಿ ಎಸೆದಿದ್ದಾರೆ, ಕಲ್ಲು ಎಸೆದಿದ್ದಾರೆ. ಅವರು ಎಸೆಯೋಕೆ ಒಂದು ಏನಾದರೂ ಕಾರಣವೂ ಇಲ್ಲ. ಯಾಕಂತಂದರೆ ಆ ನಮಾಜ್ ಮಾಡೋ ಸಮಯನೂ ಅಲ್ಲ, ಅಲ್ಲಿರೋ ಅವಶ್ಯಕತೆಯೂ ಇಲ್ಲ. ಯಾಕೆ ಸೇರಿದ್ರು, ಯಾಕೆ ಹೋಗಿದ್ರು ಇವರು ಕಲ್ಲು? ಅದು ಒಂದು. ಆನಂತರ ಆ ಎಸೆದ ಕಲ್ಲು ಬೇರೆ ಸಾರ್ವಜನಿಕರು ತಗೊಳ್ಳೋದಲ್ದ ಈ ಜಿಲ್ಲಾ ವರಿಷ್ಠಾಧಿಕಾರಿ SP ಅವರಿಗೇನೆ ಡೈರೆಕ್ಟಾಗಿ ತಲೆ ಮೇಲೆ ತಗಲಿದೆ, ರಕ್ತ ಬಂದಿದೆ, ಎಲ್ಲ ಆಗಿದೆ. ಅಷ್ಟಾದರೂ ಗೊತ್ತಾದ್ಮೇಲೆ ಮತ್ತೆ ಈ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್ ಆಗಿದೆ. ಕಲ್ಲು ಎಲ್ಲಿಂದ ಬಂತು, ಚಪ್ಪಲ್ ಎಲ್ಲಿಂದ ಬಂತು, ಯಾರು ಹೋಗೋದ್ರು, ಎಲ್ಲ ಮಕ ಅದರಲ್ಲಿದೆ. ಇವಾಗ ಸುಮಾರು 14 ರಿಂದ 15 ಗಂಟೆ ಆದ್ರೂ ಇನ್ನೂ ಯಾರನ್ನೂ ಬಂಧಿಸಿಲ್ಲ. ಯಾವ ಕಾರಣಕ್ಕಾಗಿ ಬಂಧಿಸಿಲ್ಲ? ಮತ್ತು ಅವ್ರು ಬಂಧಿಸೋದನ್ನು ಬಿಟ್ಬಿಟ್ಟು ಈಗ 144 ಜಾರಿ ಮಾಡಿದ್ದಾರೆ. ಯಾವ ಕಾರಣಕ್ಕಾಗಿ 144 ಜಾರಿ ಮಾಡಿದ್ರಿ? ಯಾಕೆ ನಾವು ಮಾಡೋದು ಬೇಡ, ವಿರೋಧ ಮಾಡೋದು ಬೇಡ, ನಮ್ಗೆ ಆಗಿರೋ ಅನ್ಯಾಯಕ್ಕೆ ನಾವು ನ್ಯಾಯ ಕೇಳೋದು ಬೇಡ, ಅದನ್ನ ಕೇಳಬಾರ್ದು, ಮಾಡಬಾರ್ದು, ಜನ ಸೇರಬಾರ್ದು ಅಂತ 144 ಲಾಗು ಮಾಡಿದ್ದಾರೆ. ಈಗ ನಿನ್ನೆ ಸಾಯಂಕಾಲ 5 ಗಂಟೆ ಸುಮಾರು ಭವಾನಿ ಮಂದಿರದಿಂದ ಶೋಭಾಯಾತ್ರೆ ಹೊರಡುತ್ತೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅಶೋಕ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಅಶೋಕ್, ಈ ಘಟನೆಯಾಗಿ 12 ಗಂಟೆ ಕಳೆದ್ರೂ ಕೂಡ ಚಪ್ಪಲಿ ಎಸೆದಿದ್ದಾರೆ, ಒಂದು ಧರ್ಮದ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡಿದ್ದಾರೆ, ಶಾಂತಿ ಭಂಗ ಆಗಿದೆ, ಗಲಭೆಯ ಪ್ರಯತ್ನಗಳಾಗಿದೆ. ಇಷ್ಟಾದ್ರೂ ಕೂಡ ಕ್ರಮ ಯಾಕಿಲ್ಲ ಅಂತ ಯಾರ್ದಾದ್ರೂ ರಕ್ಷಣೆಗೆ ಪೊಲೀಸರು ನಿಂತಿದ್ದಾರಾ? ಪೊಲೀಸರ ನಡೆ ಬಗ್ಗೆನೇ ಅನುಮಾನಗಳಿದೆ.
ಶ್ರುತಿ, ನಿಜಕ್ಕೂ ಇದು ವಿಪರ್ಯಾಸದ ಸಂಗತಿ. ಯಾಕಂದ್ರೆ ನಿನ್ನೆ ಸಂಜೆ ಏನು ಶಿವಾಜಿ ಜಯಂತಿ ಆಚರಣೆ ನಡೆದಿರಂತ ಏನು ಮೂರ್ತಿ ಮೆರವಣಿಗೆ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಬಂಕಾ ಮಸೀದಿ ಏನಿದೆ ಅದು ಸೂಕ್ಷ್ಮ ಪ್ರದೇಶ ಆಗಿದೆ. ಅಲ್ಲಿ ಬರ್ತಾ ಇದ್ದಂತೆ ಏನು ಮಸೀದಿ ಒಳಗಡೆ ಇದ್ದಂತವರು ಏನಿದ್ದಾರೆ ಅಲ್ಲಿ ಡಿಜೆ ಬಂದ್ ಮಾಡುವಂತೆ ಪಟ್ಟು ಹಿಡಿತಾರೆ. ಅಲ್ಲಿಂದ ಕೂಗಾಡ್ತಾರೆ, ಡಿಜೆ ಬಂದ್ ಮಾಡ್ಲೇಬೇಕು ಅಂತ ಹಠಕ್ಕೆ ಬೀಳ್ತಾರೆ. ಆ ಸಂದರ್ಭದಲ್ಲಿ ಎರಡೂ ಏನು ಕೋಮಿನ ಮಧ್ಯದಲ್ಲಿ ಏನು ವಾಗ್ವಾದ ನಡೆಯುತ್ತೆ. ವಾಗ್ವಾದ ನಂತರ ಮಸೀದಿಯಿಂದ ಕಲ್ಲು ಮತ್ತು ಚಪ್ಪಲಿ ತೋರಿ ಏನು ಪೊಲೀಸರು ಮತ್ತು ಏನು ಡಿಜೆ ಹಚ್ಕೊಂಡು ಬರ್ತಾ ಇದ್ರು ಹಿಂದೂ ಕಾರ್ಯಕರ್ತರು ಅವ್ರ ಮೇಲೆ ಬೀಳುತ್ತೆ. ಆ ಸಂದರ್ಭದಲ್ಲಿ SP ಅವರ ಕತ್ತಿಗೆ ಏನು ಕಲ್ಲು ಪರ್ಚ್ಕೊಂಡು ಹೋಗಿದ್ರಿಂದ SP ಅವ್ರಿಗೂ ಕೂಡ ಸಣ್ಣ ಪುಟ್ಟ ಗಾಯಗಳಾಗಿತ್ತು. ಆ ನಂತರ ಏನು ಎರಡೂ ಕೋಮಿನ ಜನರನ್ನ ಅಲ್ಲಿಂದ ಪೊಲೀಸರು ತೆರವು ಮಾಡುವಲ್ಲಿ ಯಶಸ್ವಿಯಾಗ್ತಾನೆ. ಸಾಕಷ್ಟು ಪೊಲೀಸರು ಪೊಲೀಸ್ ಬಂದೋಬಸ್ತನ್ನ ಇಲ್ಲಿ ನಿಯೋಜನೆ ಮಾಡಲಾಗಿತ್ತು. ಹೀಗಾಗಿ ಆ ನಿಯೋಜನೆ ಮಾಡಿದ್ರು ಕೂಡ ಆ ಸಂದರ್ಭದಲ್ಲಿ ಈ ಒಂದು ಗಲಾಟೆ ನಡೆದು ಹೋಗಿದೆ. ಈಗಾಗಲೇ ಕಲ್ಲು ತೂರಾಟದ ಹಿನ್ನೆಲೆಯಲ್ಲಿ ಈ ಏನು ಬಾಗಲಕೋಟೆ AC ಆದಂತಹ ಸಂತೋಷ್ ಜಗ್ಲಾಸ್ ಸರ್ 163 ಕಲಂ ಜಾರಿ ಮಾಡಿದ್ದಾರೆ. ಬಾಗಲಕೋಟೆ, ವಿದ್ಯಾಗಿರಿ ಮತ್ತು ನವನಗರ ಪ್ರದೇಶದಲ್ಲಿ 24ನೇ ತಾರೀಕುವರೆಗೂ ಈ ಒಂದು ನಿಷೇಧಾಜ್ಞೆ ಜಾರಿ ಮಾಡಿದ್ದಾರೆ. ಯಾವುದು ಗುಂಪಾಗಿ ಸೇರದಂತೆ ಮತ್ತು ಸಭೆ ಸಮಾರಂಭಗಳು ನಡೆಸದಂತೆ ಜಾರಿ ಮಾಡಿದ್ದಾರೆ. ಈ ಹಿನ್ನೆಲೆ ಹೇಳೋದಾದ್ರೆ ಈ ನಿಷೇಧಾಜ್ಞೆ ಜಾರಿ ಮಾಡುವಂತಹ ಏನು ಅವಶ್ಯಕತೆ ಏನಿತ್ತು? ಯಾಕಂದ್ರೆ ನಿನ್ನೆ ಒಂದು ಕೋಮಿನ ಜನ ನಮ್ಮ ಮೇಲೆ ಕಲ್ಲು ತೂರಾಟ ನಡೆಸಿದ್ದಾರೆ, ಚಪ್ಪಲಿ ಎಸೆದಿದ್ದಾರೆ. ಅದನ್ನ ವಿರೋಧ ವ್ಯಕ್ತಪಡಿಸಬಾರ್ದು ಅನ್ನೋ ಒಂದು ಪ್ರಶ್ನೆ ಕೂಡ ಇಲ್ಲಿ ಹಿಂದೂ ಕಾರ್ಯಕರ್ತರು ಮಾಡ್ತಿರುವಂತದ್ದು. ಯಾಕಂದ್ರೆ ಘಟನೆ ನಡೆದು 12 ಗಂಟೆಗಳ ಇದೆಲ್ಲ ಓಕೆ, ಈಗ ಸಭೆ ಸೇರ್ತಾರೆ, ಹೋರಾಟಗಳಾಗುತ್ತೆ, ಪರಿಸ್ಥಿತಿ ಕೈ ಮೀರಿದೆ. ಅಟ್ಲೀಸ್ಟ್ ಅಲ್ಲಿ ಪರಿಸ್ಥಿತಿ ಹೆಂಗಿದೆ ಅನ್ನೋದನ್ನ ತೋರಿಸಬಹುದಾ, ಎಕ್ಸ್ಪ್ಲೇನ್ ಮಾಡಬಹುದಾ, ಸ್ಥಳ ತೋರಿಸ್ತಾ ಈಗ ಅಟ್ ಪ್ರೆಸೆಂಟ್ ಹೆಂಗಿದೆ ಅಂತ? ಶ್ರುತಿ, ಸದ್ಯಕ್ಕೆ ನಾನು ಬಾಗಲಕೋಟೆ ಕಿಲ್ಲಾಗಲ್ಲಿರುವಂತಹ ಒಂದು ಅಂಬಾಭವಾನಿ ದೇವಸ್ಥಾನದಲ್ಲಿ ಎದುರಿಗೆ ಇರುವಂತದ್ದು. ನೀವು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. ಈಗಾಗಲೇ ಇಲ್ಲಿನ ಏನು ಹಿಂದೂ ಕಾರ್ಯಕರ್ತರು ಈ ಅಂಬಾಭವಾನಿ ದೇವಸ್ಥಾನದ ಮುಂದೆ ಜಮಾವಣೆಗೊಳ್ತಿರುವಂತದ್ದು. 10 ಗಂಟೆ ನಂತರ ಇಲ್ಲಿ ಒಂದು ಹಿಂದೂ ಸಂಘಟನೆ ಎಲ್ಲ ಮುಖಂಡರು ಕೂಡ ಇಲ್ಲಿ ಅಂಬಾಭವಾನಿ ಗುಡಿಯಲ್ಲಿ ಸಭೆ ಸೇರ್ತಾರೆ. ಸಭೆಯಲ್ಲಿ ಮುಂದಿನ ಹೋರಾಟದ ರೂಪುರೇಷೆಗಳ ಬಗ್ಗೆ ಚರ್ಚೆ ನಡೆಸ್ತಾ ಹೋಗ್ತಾರೆ. ಯಾಕಂದ್ರೆ ನಿನ್ನೆ ಪ್ರತಿ ಬಾರಿ ಕೂಡ ಹಿಂದೂ ಏನು ಆಚರಣೆಗಳಿರ್ತಾರೆ. ಆ ಸಂದರ್ಭದಲ್ಲಿ ನಗರದಾದ್ಯಂತ ಏನು ಪ್ರೊಸೆಷನ್ ನಡೆಯುತ್ತೆ, ಎಲ್ಲೂ ಕೂಡ ಈ ರೀತಿಯ ಗಲಾಟೆಗಳಾಗುದಿಲ್ಲ. ಆದ್ರೆ ಬಂಕಾ ಮಸೀದಿ ಹತ್ರ ಬಂದ ತಕ್ಷಣ ಈ ರೀತಿಯ ಗಲಾಟೆಗಳು ಮರುಕಳಿಸ್ತಾ ಹೋಗ್ತವೆ, ಕಲ್ಲು ತೋಟಗಳಾಗ್ತವೆ. ಪ್ರತಿ ಬಾರಿ ಇಂತಹದ್ದೇ ಒಂದು ಘಟನೆಗಳು ಇಲ್ಲಿ ಆಗ್ತಾ ಹೋಗ್ತವೆ. ಹೀಗಾಗಿ ಇದರಿಂದ ಮುಂದೆ ನಾವು ಹೋರಾಟದ ರೂಪರೇಷೆಗಳನ್ನ ಯಾವ ರೀತಿ ಮಾಡ್ಬೇಕು ಏನು ಅನ್ನೋ ಒಂದು ಸಿದ್ಧತೆಯನ್ನ ನಿರ್ಧಾರಗಳನ್ನ ಇಲ್ಲಿ ತೆಗೆದುಕೊಳ್ತಾರೆ. ಆ ನಂತರ ಆ ಸಭೆಯಲ್ಲಿ ನಿರ್ಧಾರ ನಂತರ ಏನು ಒಂದು ಪ್ರತಿಭಟನೆ ಮಾಡ್ಬೇಕಾ ಅಥವಾ ಏನು ಮುಂದೆ ಯಾವ ರೀತಿ ನಾವು ಹೋಗ್ಬೇಕು ಅನ್ನೋ ಒಂದು ನಿರ್ಧಾರದ ಮೇಲೆ ಇಲ್ಲಿ ಈ ಸಭೆ ಏನು ನಿರ್ಧಾರ ಆಗುತ್ತೆ. ಈ 10 ಗಂಟೆ ನಂತರ ಸಭೆಯಲ್ಲಿ ಯಾವೆಲ್ಲ ಚರ್ಚೆಗಳಾಗ್ತವೆ, ಆ ಸಭೆಯಲ್ಲಿ ಯಾವ ರೀತಿ ನಿರ್ಧಾರ ಆಗುತ್ತೆ ಅನ್ನೋದ್ರ ಮೇಲೆ ಮುಂದೆ ಹೋರಾಟ ನಡೆಯುತ್ತೆ. ಶ್ರುತಿ, ಓಕೆ ಅಶೋಕ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಈಗ ನಮ್ಮ ಪ್ರತಿನಿಧಿ ಹೇಳ್ತಾ ಇರೋ ಪ್ರಕಾರ ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.